ನಡಿಬೋದು, ಆದರೆ ಕನಸುಗಳ ದಾರಿ ನಡೆಯೋಕ್ಕಾಗಲ್ಲ. ಈ ಮಾತು ಹೇಳಿದವರು ರಾಷ್ಟ್ರಪತಿ ಅಬ್ದುಲ್ ಕಲಾಂ. ನಮ್ಮ ಚಿಂತನೆಗಳು ಸಕಾರಾತ್ಮಕ ಇರಬೇಕು. ಹಾಗಿದ್ದಾಗ ಮಾತ್ರ ಬದುಕು ಸುಂದರ ಆಗುತ್ತೆ. ವಿವೇಕಾನಂದ ಹೆಂಗೆ ಚಿಂತನೆ ಮಾಡಿದರು? ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಅರೈಸ್ ಆ್ಯಂಡ್ ಅವೇಕ್ ಟಿಲ್ ನಾಟ್ ರೀಚ್ ಎ ಗೋಲ್. ಸುಭಾಷ್ ಚಂದ್ರ ಬೋಸ್ ಏನು ಹೇಳಿದರು? 100 ಜನ ಯುವಕರು ಬಂದರೆ ಸಾಕು, ನಾನು ದೇಶವನ್ನು ಗೆಲ್ಲಬಲ್ಲೆ ಅಂತ ತಿಳ್ಕೊಂಡು. ಎಲ್ಲರೂ ಇದ್ದರು, ಬೇಕಾದಷ್ಟು ಜನ ಇದ್ದರು, ಇಂಜಿನಿಯರ್ ಇದ್ದರು. ಸರ್ ಎಂ ವಿಶ್ವೇಶ್ವರಯ್ಯ ಜೋಗ ಜಲಪಾತಕ್ಕೆ ಹೋದರು. ಒಂದು ರಾತ್ರಿ ಕನಸಿನಲ್ಲಿ ಬಂದಂಗಾಯಿತು. ಬೆಳಗ್ಗೆ ಹೋಗಿ ನೋಡ್ತಾರೆ, ದಬ ದಬ ನೀರು ಬೀಳ್ತಾ ಇತ್ತು ಜೋಗ ಜಲಪಾತದಿಂದ. ಎಲ್ಲ ಹೆಂಡತಿ ಮಕ್ಕಳು ಹೋಗಿ ಫೋಟೋ ತೆಗೆದುಕೊಂಡ್ಬರ್ತಿದ್ರು ಜೋಗ ಜಲಪಾತದಲ್ಲಿ. ವಿಶ್ವೇಶ್ವರ ಚಿಂತನೆ ಮಾಡಿದ್ದೇನು? ವಾಟ್ ಎ ವೇಸ್ಟ್ ಅಂತ ಅಂದರು. ಕಾರ್ಯರೂಪಕ್ಕೆ ಬರೀ ಚಿಂತೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ತಂದುಬಿಟ್ಟು ಜೋಗ ಜಲಪಾತ ವಿಶ್ವದ ಅದ್ಭುತ ಒಂದು ಕರೆಂಟ್ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಅಂತೂ ಬಂತು. ಚಿಂತನೆಗಳು ಸಾಮಾಜಿಕವಾಗಿ ಇರಬೇಕು ಮತ್ತು ಸಕಾರಾತ್ಮಕವಾಗಿ ಇರಬೇಕು. ಧನ್ಯವಾದ.